ಎಲ್ರಿಗೂ ನಮಸ್ಕಾರ. ಇವತ್ತು ಎಲ್ರಿಗೂ ಕೈವಾರ ನಾರಾಯಣ ತಾತನ ಹಾರ್ದಿಕ ಶುಭಾಶಯಗಳನ್ನು ಕೋರುತ್ತಾ, ಇವತ್ತು ನಾವು 300ನೇ ಜಯಂತಿಯನ್ನು ಬೆಸ್ಕಾಂ, KPTCL ಮತ್ತು ಗುತ್ತಿಗೆದಾರರ ಸಹಕಾರದೊಂದಿಗೆ ನಾವು ಇಲ್ಲಿ ಆಚರಣೆ ಮಾಡ್ತಾಯಿದ್ದೀವಿ. ಕೈವಾರ ನಾರಾಯಣದ ದೈವಾಂಶ ಪುರುಷರು ಇವರು ಕೈವಾರದಲ್ಲಿ ನೆಲೆಸಿದ್ರು. ಅನೇಕ ತತ್ವಗಳನ್ನು ಇವರು ಜನರಿಗೆ ಮಾರ್ಗದರ್ಶನ ನೀಡಿದ್ದಾರೆ, ಅನೇಕ ತತ್ವಗಳನ್ನು ಹೇಳಿದ್ದಾರೆ ಅಂತ ಹೇಳ್ತಾ ನನ್ನ ಎರಡನ್ನು ಮಾತನ್ನು ಮುಗಿಸ್ತಾ ಇದ್ದೀನಿ. ಎಲ್ಲ KPTCL ಹಾಗೂ ಬೆಸ್ಕಾಂ ನೌಕರರಿಗೆ ಹಾಗೂ ನಾಗರಿಕರಿಗೆ ಕೈವಾರ ತಾತಯ್ಯನವರ 300ನೇ ಜಯಂತಿಯ ಶುಭಾಶಯಗಳನ್ನು ತಿಳಿಸುತ್ತಾ, ಈ ದಿನ ನಾವು ನಮ್ಮ ಬೆಸ್ಕಾಂ ವತಿಯಿಂದ ಪ್ರತಿ ಜಯಂತಿಯಂತೆ ಈ ಒಂದು ಜಯಂತಿಯನ್ನು ಅದ್ದೂರಿಯಾಗಿ ಆಚರಣೆ ಮಾಡಿದ್ದೀವಿ. ನಮ್ಮ ಎಲ್ಲ ನೌಕರರಿಗೂ ಧನ್ಯವಾದಗಳನ್ನು ತಿಳಿಸ್ತಾ ನನ್ನ ಮಾತು ಮುಗಿಸ್ತಾ, ಜೈ ಹಿಂದ್, ಜೈ ಕೈವಾರ ತಾತಯ್ಯನವರು. ಸದ್ಗುರು ಕೈವಾರ ತಾತಯ್ಯನವರ 300ನೇ ಜಯಂತಿಯನ್ನು ನಮ್ಮ ಮುಳಬಾಗಿಲು ಉಪವಿಭಾಗದಲ್ಲಿ ವಿಜೃಂಭಣೆಯಾಗಿ ಬೆಸ್ಕಾಂ ವಿದ್ಯುತ್ ಗುತ್ತಿಗೆದಾರರ ವತಿಯಿಂದ ಬೆಸ್ಕಾಂ ನೌಕರರು, ಅಧಿಕಾರಿಗಳು ಎಲ್ಲ ಸೇರಿ ಒಂದು ಜಯಂತಿಯನ್ನು ಆಚರಿಸುತ್ತಿದ್ದಾರೆ. ಎಲ್ಲ ಸರ್ವರಿಗೂ ಕೈವಾರ ತಾತಯ್ಯನವರ ಜಯಂತಿ ಶುಭಾಶಯಗಳು. ಕೈವಾರ ತಾತಯ್ಯನವರ 300ನೇ ಜಯಂತಿಯನ್ನು ನಮ್ಮ KPTCL ಮತ್ತು ಬೆಸ್ಕಾಂ ಮತ್ತು ಗುತ್ತಿಗೆದಾರರು ಮತ್ತು GVPಗಳ ವತಿಯಿಂದ ಎಲ್ಲ ಜಯಂತಿಗಳನ್ನು ವಿಜೃಂಭಣೆಯಾಗಿ ಆಚರಣೆ ಮಾಡ್ತಾ ಇದ್ದೇವೆ. ಅದೇ ಥರ ನಮ್ಮ ಕೈವಾರ ತಾತಯ್ಯನವರು ಹೇಳ್ಕೊಟ್ಟಂಗೆ 300 ವರ್ಷ ಹಿಂದ್ಗಡೆ ಅವರು ಹೇಳೋ ಕೆಲವು ತತ್ವಗಳೆಲ್ಲ ಹೇಳಿದ್ದಾರೆ. ಏನೇನು ಸಮಸ್ಯೆಗಳು ಇದ್ದಾವೆ, ಊರು ಕಾಡಾಗುತ್ತೆ, ನೀರು ಇದೆಲ್ಲ ಇದಾಗುತ್ತೆ, ಕೆಲವೆಲ್ಲ ತತ್ವಗಳನ್ನು ಹೇಳ್ಕೊಟ್ಟಿದ್ದಾರೆ. ಅದೇ ಥರ ಈಗಿನ ಪೀಳಿಗೆ ನಾವೆಲ್ಲ ಜನರು ಅಳವಡಿಸ್ಕೊಂಡು ಹೋಗ್ಬೇಕಂತ ಕೈವಾರ ತಾತಯ್ಯನವರ ಜಯಂತಿ ಅಂತ ಎರಡು ಮಾತು ಹೇಳೋಕ್ಕೆ ಪ್ರತಿ ವರ್ಷದಂತೆ ಯತೀಂದ್ರ ನಾರಾಯಣಪ್ಪನವರ ಜಯಂತಿಯನ್ನು ನಾವು ಮುಳಬಾಗಿಲು ಉಪವಿಭಾಗದಲ್ಲಿ ಅಧಿಕಾರ ವರ್ಗ ಹಾಗೂ ಗುತ್ತಿಗೆದಾರರ ಸಂಘದಿಂದ ಪ್ರತಿ ವರ್ಷದಂತೆ ನಾವು ವಿಜೃಂಭಣೆಯಿಂದ ಆಚರಿಸ್ತಾ ಬರ್ತಾ ಇದ್ದೀವಿ. ಈ ವರ್ಷ ಸಹ ಯತೀಂದ್ರರ ಆರಾಧನೆ ಮತ್ತು ಜಯಂತಿ ಕಾರ್ಯಕ್ರಮವನ್ನು ನಾವು ಉಪವಿಭಾಗದಲ್ಲಿ ಮಾಡಿ ಅವರ ಆದರ್ಶ ಮತ್ತು ಅವರ ತತ್ವಗಳನ್ನು ಈ ನೌಕರ ವರ್ಗ ಮತ್ತು ಗುತ್ತಿಗೆದಾರರಿಗೂ ತಮ್ಮ ಜೀವಿತ ಇದರಲ್ಲಿ ಅಳವಡಿಸಿಕೊಂಡಾಗ ನಿಗಮಕ್ಕೂ ಮತ್ತು ಗುತ್ತಿಗೆದಾರರಿಗೂ ಹೆಸರು ಬರುತ್ತದೆ ಅಂತೇಳಿ ಹೇಳಕ್ಕೆ ಇಚ್ಛೆ ಪಡ್ತೀವಿ ನಾವು. ಇದು ಒಂದು ರೀತಿ ಜಯಂತಿ ಕಾರ್ಯಕ್ರಮಗಳನ್ನ ಬೆಸ್ಕಾಂ ಉಪವಿಭಾಗದಲ್ಲಿ ಮಾತ್ರ, ಯಾವುದೇ ಜಯಂತಿ ಕಾರ್ಯಕ್ರಮ ಇದ್ದರೂ ಕೂಡ ತಾಲೂಕಿನಲ್ಲಿ ಯಾವುದೇ ಸರ್ಕಾರಿ ಕಚೇರಿಗಳಿಂದ ಭಿನ್ನವಾಗಿ ನಾವು ಬೆಸ್ಕಾಂ ಉಪವಿಭಾಗದಲ್ಲಿ ಆಚರಿಸ್ಕೊಂಡು ಬರ್ತಾ ಇದ್ದೇವೆ. ಇಲ್ಲಿ ನೌಕರರು ಮತ್ತು ಗುತ್ತಿಗೆದಾರರು ಸಹಮತದಿಂದ ಸಮನ್ವಯದಿಂದ ಈ ಕಾರ್ಯ ಮಾಡೋದ್ರಿಂದ ಈ ಜಯಂತಿ ಕಾರ್ಯಕ್ರಮಗಳು ಇಲ್ಲಿ ಯಶಸ್ವಿ ಆಗ್ತಾ ಇದೆ ಅಂತ ಹೇಳಲು ಸ್ವಲ್ಪ ಇಚ್ಛೆ ಪಡ್ತೀನಿ. ಈ ಶುಭ ಸಂದರ್ಭದಲ್ಲಿ ತಾಲೂಕಿನ ಎಲ್ಲ ಜನರಿಗೂ ಶುಭಾಶಯಗಳನ್ನ ಕೋರ್ತಾ ಇದ್ದೇವೆ.